ಎಲ್ಲರಿಗೂ ನಮಸ್ತೆ. ನಮ್ಮ ಕಾಫಿ ಪೇಸ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೈಗೆ ಮೀನಿನ ಸಾರು ಮಾಡ್ತಾ ಇದ್ದೀವಿ. ನಮ್ಮ ತುಳು ಭಾಷೆಯಲ್ಲಿ ಇದಕ್ಕೆ ತರುಬುತಾಯಿ ಅಂತ ಕರಿತೀವಿ. ಈ ಸಣ್ಣ ಸಣ್ಣ ಮೀನಿನ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಇದನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು, ಆದರೆ ಸಾಂಬಾರು ಮಾಡಿದ್ಮೇಲಂತೂ ರುಚಿಯಾಗಿರುತ್ತೆ. ಬನ್ನಿ ಇವಾಗ ಇದನ್ನು ಕ್ಲೀನ್ ಮಾಡಿಕೊಂಡು ಈ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ನನ್ನ ವಿಡಿಯೋಸ್ನ ಮೊದಲನೇ ಬಾರಿ ನೋಡ್ತಿರೋದಾದರೆ ಕೆಳಗಡೆ ಕಾಣಿಸ್ತಿರೋವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ತಪ್ಪದೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ. ಬೈಗೆ ಮೀನಿಗೆ ಈ ಥರ ಉಪ್ಪು ಹಾಕಿ ಕಲಿಸೋದ್ರಿಂದ ಅದ್ರ ಮೇಲ್ಗಡೆ ಇರುವಂತಹ ಪೊಡಸ್, ನಾವಿದಕ್ಕೆ ಪೊಡಸ್ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮಗೂ ತಿಳಿಯುತ್ತೆ. ಹಾಗೆ ಆ ಥರ ಕ್ಲೀನ್ ಮಾಡ್ಕೊಂಡವಾಗ ಆಲ್ಮೋಸ್ಟ್ ಹೋಗುತ್ತೆ. ಅದೇನಾದರೂ ಉಳಿದಿತ್ತು ಸ್ವಲ್ಪ ಅಂತ ಅಂದರೆ ನಾವು ವಾಶ್ ಮಾಡ್ಕೋಬೇಕಿದ್ರೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೆಗಿಬೋದು. ಆಯ್ತು, ಕೂಡ ಸಿಗ್ತಾಳೆ. ಇಲ್ಲಿಗೆ ಬೈಗೆ ಮೀನನ್ನು ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ. ನಾನು ಬೈಗೆ ಮೀನಿನ ಸಾರು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿದ್ದೀನಿ ಅದೆಲ್ಲದನ್ನು ಡೀಟೇಲ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹುರ್ಕೊಂಡಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಹುಳಿ, ಒಂದು ಅರ್ಧ ಈರುಳ್ಳಿ,
ಹಾಗೆ ಒಂದು ಸ್ವಲ್ಪ ಕಾಯನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ನಾವು ರುಬ್ಕೊಂಡಿರೋಂತಹ ಖಾರಕ್ಕೆ ಒಂದು ಅರ್ಧ ಈರುಳ್ಳಿನ ಮತ್ತೆ ಹೆಚ್ಚಿಬಿಟ್ಟು ಹಾಕೊಳ್ಳೋಣ. ಹಾಗೆ ಒಂದು 4 ಕಾಯಿ ಮೆಣಸು, 1 ಇಂಚಷ್ಟು ಶುಂಠಿನ ಜಜ್ಜಿಬಿಟ್ಟು ಹಾಕೊಳ್ಳೋಣ. ಇನ್ನೇನು ಒಂದು ಕುದಿ ಬರ್ತಿದ್ದ ಹಾಗೆ ಪಟ್ ಅಂತ ತರುಬುತ್ತಾಯಿ ಸಾರು ರೆಡಿ ಆಗುತ್ತೆ. ನೋಡಿ, ತರುಬುತ್ತಾಯಿ ಸಾರು ರೆಡಿ ಆಗೇ ಬಿಡ್ತು. ಇನ್ನು ಇದ್ರ ಜೊತೆಗೆ ನೀರು ದೋಸೆ ಅಥವಾ ನಾವು ಊರಲ್ಲಿ ಮಾಡೋ ಅಂತಹ ಬಾಳೆ ಎಲೆ ಕಡುಬಿದ್ರೆ ತುಂಬ ಒಳ್ಳೆ ಕಾಂಬಿನೇಷನ್. ಬಾಳೆ ಎಲೆ ಕಡುಬಿದ್ರೆ ಅಂತೂ ಅದಕ್ಕೆ ಮೀನು ಸಾರೇ ಬೇಕು, ಅದೇ ರುಚಿಯಾಗೋದು ಕೂಡ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ವಿಡಿಯೋ ಬಗ್ಗೆ ಏನೇ ಅಭಿಪ್ರಾಯ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನೊಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.